ಯೋಚನೆ ಮಾಡಬೇಡ, ಪ್ರಾಚೀನ ಕರ್ಮ ಪ್ರಾರಬ್ಧದ ಕರ್ಮ ನೀನು ಅನುಭವಿಸಲೇಬೇಕು ಅಂತ ಮಾತಾಡ್ತೀವಲ್ಲ ನಾವು, ಪ್ರಾರಬ್ಧ ಅದು ಅನುಭವಿಸಲೇಬೇಕು ಅಂತ ಮಾತಾಡ್ತೀವಲ್ಲ, ಅದನ್ನು ಬರ್ತಿದ್ದಾರೆ ನೋಡಿ. ಏನೇನು ಅದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಆ ಒಂದು ಕೀರ್ತನೆ ತುಂಬ ಚೆನ್ನಾಗಿದೆ ಸಾಲುಗಳು. ಏನಂದ್ರೆ ಸೂರ್ಯ ಏಳು ಕುದುರೆಗಳು, ಸೂರ್ಯನಿಗೆ ಒಂದು ರಥ, 7 ಕುದುರೆಗಳು ಸಂಚಾರ ಮಾಡ್ತಾನೆ, ಬೆಳಕನ್ನು ಕೊಡ್ತಾನೆ. ಅವನು ಇಲ್ಲದೆ ಇದ್ರೆ ಯಾವುದೂ ಆಗೋದಿಲ್ಲ. ಆದರೆ ಸೂರ್ಯನಿಗೆ ಏನು ಕೊಟ್ಟಿಲ್ಲ ನೀನು, ಏನು ಕೊಟ್ಟಿಲ್ಲ ಹೇಳೋ ನೀನು, ಕೃಷ್ಣನ ಕೇಳೋದು ಅವರು, ಏನು ಕೊಟ್ಟಿಲ್ಲ ನೀನು ಸೂರ್ಯನಿಗೆ? ಕಾಲೇ ಇಲ್ಲ ಅವನಿಗೆ, ಎಲ್ಲ ಸೂರ್ಯನ ಕಲ್ಪನೆ ಮಾಡ್ಕೊಳ್ಳಿ. ಸೂರ್ಯನ ಅಷ್ಟೆಲ್ಲ ತಿರುಗ್ತಾನೆ, ಎಲ್ಲ ಮಾಡ್ತಾನೆ, ಕಾಲಿದೆಯಾ ಅವನಿಗೆ? ಸೂರ್ಯನಿಗೆ ಕಾಲೇ ಕೊಟ್ಟಿಲ್ಲ ಅಂತ ಹೇಳೋದು ಕೀರ್ತನೆ. ಆಮೇಲೆ ಏನು ಸಮುದ್ರ, ಸಮುದ್ರಕ್ಕೆ ಸೇವೆ ಕಟ್ಟಿ ಹನುಮಂತ ಮಾಡಿದ್ದು ಎಂಥ ಸೇವೆ, ಹನುಮಂತ ಮಾಡಿದ್ದು ಎಂಥ ಸೇವೆ. ಸಮುದ್ರ ಸೇವೆ ಕಟ್ಟಿ ಸೀತೆ ತಂದು ರಾಕ್ಷಸನ ಗೆದ್ದು ಸೀತೆ ತಂದು ಕೊಟ್ಟು ರಾಮನಿಗೆ ಎಲ್ಲ ಮಾಡಿದ್ರು. ಅವನಿಗೆ ಏನು ನೀನು ಕೊಟ್ಟಿದ್ದು? ಕೌಪಿನ, ಒಂದು ಕೌಪಿನ. ಇನ್ನೇನಾದ್ರೂ ಇದೆಯಾ ಅದ್ರ ಆಂಜನೇಯರು? ಇನ್ನೇನಾದ್ರೂ ಇದೆಯಾ? ಒಂದು ಕೌಪಿನ ಅಷ್ಟೇ ಅಲ್ಲ ಕೊಟ್ಟಿದ್ದು. ಆಮೇಲೆ ಗರುಡನ ಹೇಳ್ತಾರೆ, ಗರುಡದೇವ ಯಾವಾಗಲೂ ವಿಷ್ಣುವಿನ ವಾಹನ ಯಾವುದು? ವಿಷ್ಣುವಿನ ವಾಹನ ಗರುಡ ಯಾವಾಗಲೂ ಇದನ್ನೇ ಹೊತ್ಕೊಂಡು ತಿರುಗ್ತಾನೆ. ಅದು ಮೂಗೆಲ್ಲ ಮೇಂಟೈನ್ ಮಾಡಿದ್ಯಾ ನೀನು? ಅದು ಮೂಗೆ ಹೆಂಗಿದೆ? ಹಿಂಗೆ ಹೇಳ್ತಾರೆ. ಅಯ್ಯೋ ತುಂಬಾ ಚೆನ್ನಾಗಿದೆ. ಒಂದೊಂದು ಕೀರ್ತನೆ ಒಂದೊಂದು ಕಥೆನ ನಮಗೆ ಭಾಗವತ ಕಥೆನೇ ಹೇಳ್ತಾ ಇರುತ್ತೆ. ತುಂಬ ಚೆನ್ನಾಗಿದೆ. ಇನ್ನೂ ಕೀರ್ತನೆಗಳ ಹೆಚ್ಚು ಹೇಳಬೇಕು ಅಂತ ಹೇಳಿದ್ರೆ ತುಂಬ ಆವಾಸಿನಿಯಲ್ಲಿ ಏನಾಗುತ್ತೆ, ಈ ಕಲಾವಿದ ಈ ಬರಿಯ ಸೊಬಗು ಯಾವುದೇ ಬಲಿಕಾಡಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ. ಈ ಥರ ಸಾಕಷ್ಟು ಕೀರ್ತನೆಗಳನ್ನು ಬರ್ತಿದ್ದಾರೆ. ಅಳುವುದ್ಯಾತಕೋರಲ್ಲ ಕಾಳೆಯಮಳ ಆಗಲೇ ಬೇಗಾರೆ, ಅಳುವುದ್ಯಾತಕೋರಲ್ಲ ಆವಸಿನಿಯಲ್ಲಿ ಗುಮ್ಮನ ಕರೆಯದಿರೆ ಅಮ್ಮ. ಆಮೇಲೆ ಯಾವ ಮಾಡಲಿಕ್ಕೆ ಎಲ್ಲ ಏನು ಮಾಡಲು ಕೂಡ, ಯಾವುದು ಮಾಡಲು ಕೂಡ ನಾವು ಎಲ್ಲರೂ ಕೊನೆಗೆ ಭಗವಂತ ಬೇಕು ಅಂತ. ಯಾಗಯಜ್ಞ ಮಾಡಲೇ ಯೋಗಿಯನಿಯೋ ಆಗಲೇಕೆ, ವರದ ಪುರಂದರ ವಿಠಲನ್ನ ನಿರತ ಭಜನೆ ಮಾಡು ನೀ. ಯಾವಾಗಲೂ ನಿರಂತರ ಭಜನೆ ಮಾಡಿ. ಯಾಗ ಯಜ್ಞ ಯಾವುದು ಅದು ಯಾವುದು ಲೆಕ್ಕ ಅಲ್ಲ. ಯಾಗ ಯಜ್ಞ ಮಾಡಲೇಕೆ, ಯೋಗಿಯಲ್ಲಿಯೂ ಆಗಲೇಕೆ, ವರದ ಪುರಂದರ ವಿಠಲನ್ನ ನಿರಂತರ ಭಜನೆ ಮಾಡು ಅಂತ ಹೇಳಿ, ಮರೆಯಬೇಡ ಮನವೇ ನೀನು ಹರಿಯ ಚರಣವ ಅಂತ ಹೇಳಿ ಹಾಡ್ತಾರೆ. ತುಂಬ ಚೆನ್ನಾಗಿದೆ. ಆಮೇಲೆ ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು, ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಅಂದರೆ ಭಕ್ತಿ, ಇದು